ಇವತ್ತು ಎಲ್ಲ ದೇಶಗಳು ಇವತ್ತು ಹಗಲು ರಾತ್ರಿ 24x7 ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಮಾಡ್ತಾನೇ ಇರುತ್ತವೆ. ಅನ್ವೇಷಣೆ ಯಾವುದು? ಶಕ್ತಿಗಳನ್ನು ಹೇಗೆ ಉಪಯೋಗಿಸ್ಕೋಬಹುದು ಅಂತ. ಎಲೆಕ್ಟ್ರಿಕಲ್ ಎನರ್ಜಿ ಇರ್ಬೋದು, ವಿಂಡ್ ಎನರ್ಜಿ ಇರ್ಬೋದು, ಸೋಲಾರ್ ಎನರ್ಜಿ ಇರ್ಬೋದು, ಅಟಾಮಿಕ್ ಎನರ್ಜಿ ಇರ್ಬೋದು, ಅರ್ಥ್ಕ್ವೇಕ್ ಎನರ್ಜಿ ಇರ್ಬೋದು. ಈ ಭೌತಿಕ ಶಕ್ತಿಗಳನ್ನು ಹೇಗೆ ನಾವು ಉಪಯೋಗಿಸ್ಕೋಬಹುದು ಅನ್ನೋದನ್ನು ಪ್ರತಿ ದೇಶ ಪ್ರತಿ ಕ್ಷಣ ಮಾಡ್ತಾ ಇರುತ್ತೆ. ಒಂದು ದೇಶ ತಾನು ಮಾಡುವ ಎಕ್ಸ್ಪೆರಿಮೆಂಟನ್ನು 1 ಅವರ್ ನಿಲ್ಲಿಸಿದ್ರೆ, 1 ಗಂಟೆ ನಿಲ್ಲಿಸಿದ್ರೆ 1 ವರ್ಷ ಹಿಂದಕ್ಕೆ ಹೋಗುತ್ತದು. ಅದರ ಈಗ ಹೊಸತನವೇ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ. ನಿಂಗೆ ಗೊತ್ತಿಲ್ಲ ಅನ್ಸತ್ತೆ, ಗೊತ್ತಾಗತ್ತೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಆದರೆ ನಿನಗೆ ಗೊತ್ತಿರಲಿ, ಒಂದು ದೇಶ ಸಾವಿರಾರು ವರ್ಷಗಳ ಹಿಂದೆಯೇ ಎದ್ದು ನಿಂತು ಜಗತ್ತಿಗೆ ತೋರಿಸಿ ಹೇಳ್ತು, ಈ ಎಲ್ಲ ಶಕ್ತಿಗಳ ಮೀರಿದ ಮತ್ತೊಂದು ಶಕ್ತಿ ಇದೆ, ಅದು ದೈವಿಕ ಶಕ್ತಿ, ಅದನ್ನು ಮಾನವನ ಕಲ್ಯಾಣಕ್ಕೆ ಬಳಸ್ಕೋಬಹುದು ಅಂತ. ಎಲ್ಲ ಶಕ್ತಿಗಳನ್ನು ಮೀರಿದ ಮತ್ತೊಂದು ಶಕ್ತಿ ಇದೆ, ಅದು ದೈವಿಕ ಶಕ್ತಿ, ಅದನ್ನು ಕೂಡ ಮಾನವನ ಕಲ್ಯಾಣಕ್ಕೆ ಬಳಸ್ಕೋಬಹುದು ಅಂತ ಇಡೀ ಜಗತ್ತಿಗೆ ತೋರಿಸಿಕೊಟ್ಟ ಏಕೈಕ ರಾಷ್ಟ್ರ ನಮ್ಮ ಹೆಮ್ಮೆಯ ಭಾರತ. ಅದಕ್ಕೆ ಭಾರತವನ್ನು ವಿಶ್ವಗುರು ಅಂತ ಕರೆಯೋದು. ವಿಶ್ವಗುರು ಭಾರತ. ದೈವಿಕ ಶಕ್ತಿಯ ಪ್ರಯೋಗಗಳು ಹೇಗೆ ಆ ದೈವಿಕ ಶಕ್ತಿಯನ್ನು ಕೂಡ ನಮ್ಮ ಜೀವನದಲ್ಲಿ ಬಳಸ್ಕೋತಾ ಹೋಗ್ಬೋದು ಅನ್ನೋದನ್ನು. ಹಾಗಾಗಿ ಈ ಒಂದು ದಿವ್ಯ ದೈವಿಕ ಶಕ್ತಿಯ ಪ್ರಯೋಗವನ್ನು ನಾವು ಮರೆತು ಬಿಟ್ವಿ. ಕಾರಣಗಳು ಬೇರೆ ಇದೆ. ನಾನು ಹಿಸ್ಟ್ರಿಗೆ ಹೋಗೋಕ್ಕೆ ಇಷ್ಟಪಡಲ್ಲ. ಐ ಡೋಂಟ್ ವಾಂಟ್ ಟು ಗೋ ಬ್ಯಾಕ್ ಟು ಹಿಸ್ಟ್ರಿ ಟು ಎಕ್ಸ್ಪ್ಲೈನ್ ಆಲ್ ದೀಸ್ ಥಿಂಗ್ಸ್. ಒಬ್ಬ ಬಂದ, ಅವನ ಹೆಸರು ಮೆಕಾಲೆ ಅಂತ. ಆತ ಅಂದ್ಕೊಂಡ, ನಮ್ಮನ್ನು ಬ್ರಿಟಿಷರು ಆಳ್ತಾ ಇದ್ದ ಕಾಲದಲ್ಲಿ ನಾವು ಭಾರತೀಯರನ್ನು ಯಾವ ಕಾಲಕ್ಕೂ ಆಳಬೇಕು ಅಂದರೆ ನಮಗಿರೋದು ಒಂದೇ ಮಾರ್ಗ, ಭಾರತೀಯ ಶಿಕ್ಷಣ ಪದ್ಧತಿಯನ್ನು ಬದಲಾಯಿಸಬೇಕು ಅಂತ ಗುರುಕುಲ ಪದ್ಧತಿಯನ್ನು ಚೇಂಜ್ ಮಾಡಿ ಮಾಡ್ರನ್ ಎಜುಕೇಷನ್ ಸಿಸ್ಟಮ್ ಅಂತ ಕಂಡು ಹಿಡ್ದ, ನಮ್ಮನ್ನು ಕೆಳಗೆ ತಳೆದ, ನಾವು ಕಣ್ಣು ಮುಚ್ಕೊಂಡು ಬಿದ್ವಿ. ನಮ್ಮ ಭಾರತೀಯ ಶಕ್ತಿ, ಆ ಪರಂಪರೆಯ ಶಕ್ತಿಯನ್ನು ಮರೆತ್ವಿ ಅಷ್ಟೇ. ದಟ್ಸ್ ದ ಹಾರ್ಡ್ ಟ್ರೂತ್ ಆಫ್ ದಿ ಡೇ. ಮಗು, ನಿನಗೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ದಟ್ ಈಸ್ ದ ರಿಯಲ್ ಟ್ರೂತ್. ದಟ್ ಈಸ್ ದ ರಿಯಲ್ ಟ್ರೂತ್. ನಾವು ಭಾರತೀಯರು ದೈವಿಕ ಶಕ್ತಿಯನ್ನು ನಂಬಿ ಬಂದವರು. ನಮ್ಮ ದೈವಿಕ ಶಕ್ತಿ ನಡೀತಾ ಇದೆ. ಅದಕ್ಕಾಗಿ ವಿಷಯಾಂತರ ಆಗತ್ತೆ, ನಾವು ಹೋಗಲ್ಲ. ಇವತ್ತು ಯುದ್ಧ ನಡೀತಿದೆ, ನಿನಗೆ ಗೊತ್ತಾ? ಭಾರತ ಮತ್ತು ಅಮೇರಿಕ ನಡುವೆ ಯುದ್ಧ ನಡೀತಿದೆ, ಗೊತ್ತಾ? ಇದು ಬಾಂಬ್ ಹಾಕುವ ಯುದ್ಧ ಅಲ್ಲ, ಮಿಸೈಲ್ಸ್ ಕಳಿಸುವ ಯುದ್ಧ ಅಲ್ಲ, ಇದು ಟ್ರೇಡ್ ವಾರ್, ವ್ಯಾಪಾರದ ಯುದ್ಧ. ಗೊತ್ತಿಲ್ಲ. ಅಮೇರಿಕಕ್ಕೆ ಹೋದಾಗ ಸುಮ್ಮನೆ ಜಪಮಣಿ ಹಿಡ್ಕೊಂಡು ಕೂತ್ಕೊಂಡು ಬರಲಿಲ್ಲ ನಾನು. ಎಲ್ಲ ಆಫೀಸ್ಗಳಿಗೂ ಹೋಗಿದ್ದೆ. ಗೂಗಲಿಂದ ಹಿಡಿದು, ಆ್ಯಪಲ್ ಆಫೀಸಿಂದ ಹಿಡಿದು, ಮೆಟಾ, ವೈಟ್ ಹೌಸ್ವರೆಗೂ ಹೋಗಿ ಬಂದೆ. ನಮ್ಮ ಭಾರತವನ್ನು ಆರ್ಥಿಕವಾಗಿ ತುಳಿಯಬೇಕು ಅನ್ನುವ ಸರ್ವ ಪ್ರಯತ್ನ ನಡೀತಾ ಇದೆ. ಸರ್ವ ಪ್ರಯತ್ನ ನಡೀತಾ ಇದೆ. ಯಾಕೆ ಗೊತ್ತಾ? ಆರ್ಥಿಕತೆಯಲ್ಲಿ 10ನೇ ಸ್ಥಾನದಲ್ಲಿದ್ದ ನಮ್ಮ ಭಾರತ 5ನೇ ಸ್ಥಾನಕ್ಕೆ ಏರ್ಬಿಡ್ತು. ಅಷ್ಟೇ ಅಲ್ಲ, ಕಳೆದ ವರ್ಷ ಜಪಾನನ್ನು ಹಿಂದಕ್ಕೆ ಹಾಕಿ 4ನೇ ಸ್ಥಾನಕ್ಕೆ ಬಂದುಬಿಡ್ತು. ಇವತ್ತು ಇಡೀ ಪ್ರಪಂಚದಲ್ಲಿ ಅಮೇರಿಕ, ಚೈನಾ, ಜರ್ಮನಿಯ ನಂತರದ ಸ್ಥಾನ ಭಾರತಕ್ಕಿದೆ. ಕೆಲವೇ ವರ್ಷಗಳಲ್ಲಿ ಜರ್ಮನಿಯನ್ನು ಮೀರಿ 3ನೇ ಸ್ಥಾನಕ್ಕೆ ಭಾರತ ಬರ್ತಾ ಇದೆ. ಇದನ್ನು ತಡಿಬೇಕು ಅನ್ನುವ ಹೆಮ್ಮೆಯ ಗ್ರೇಟೆಸ್ಟ್ ನಡೀತಾ ಇದೆ. ಅದಕ್ಕಾಗಿ ನಮ್ಮ ಮೇಲೆ 50%, ನಾನು ಅದನ್ನು ಎಕ್ಸ್ಪ್ಲೈನ್ ಮಾಡಲ್ಲ, ಒಂದೊಂದನ್ನು ಎಕ್ಸ್ಪ್ಲೈನ್ ಮಾಡಿದ್ರೆ ಒಂದು ದಿನವೆಲ್ಲ ಅದೇ ಆಗೋಗುತ್ತೆ. ಹೌ ಇಟ್ ಈಸ್ ಹ್ಯಾಪನಿಂಗ್ ಅಂತೇಳಿ ನಮ್ಮನ್ನು ಹೇಗೆ ತುಳಿಬೇಕು ಅನ್ನುವ ಪ್ರಯತ್ನ ನಡೀತಾ ಇದೆ. ನಮ್ಮವರನ್ನು ವಾಪಸ್ ಹೇಗೆ ಕಳಿಸ್ಬೇಕು ಅನ್ನುವ ಪ್ರಯತ್ನ ನಡೀತಿದೆ. ನೀನು ಅಲ್ಲಿಗೆ ಬರದಂತೆ ತಡಿಬೇಕು ಅನ್ನೋ ಪ್ರಯತ್ನ ನಡೀತಿದೆ. ನಾವೆದೆಗುಂದಲ್ಲ.
ನಾವು ಆ ದುರ್ಗೆಯನ್ನು ನಂಬಿ ಬದುಕಿದವರು. ದುರ್ಗಾ ದುರ್ಗತಿ ನಾಶಿನಿ, ಎಂಥದೇ ಸಾಹಸಕ್ಕೂ ನಾವು ಕೈ ಹಾಕಕ್ಕೆ ನಾವು ಭಾರತೀಯರು ಸಿದ್ಧರಿದ್ದೇವೆ ಎನ್ನುವ ತೋರಿಸ್ಕೊಡುವ ಪ್ರಯತ್ನ ನಡೀತಿದೆ ಮಗಳೇ. ಇದೆಲ್ಲ ನಿನಗೆ ಗೊತ್ತಾಗಲ್ಲ. ಆಧ್ಯಾತ್ಮಿಕತೆ ಅಂದರೆ ಬರೀ ಮಣಿ ಎಣಿಸೋದಲ್ಲ, ಜಪ ಧ್ಯಾನ ಅಷ್ಟೇ ಅಲ್ಲ. ಪ್ರಪಂಚ ಹೊರಗಡೆ ಏನು ನಡೀತಿದೆ, ಯಾರು ನನ್ನನ್ನು ಮೆಟ್ಟಕ್ಕೆ ಬರ್ತಿದ್ದಾರೆ ತಿಳ್ಕೊಂಡೋದಕ್ಕೆ ದೈವಿಕ ಶಕ್ತಿಯನ್ನು ಬಳಸ್ಕೊಳ್ಳೋದು ಕೂಡ ಅತ್ಯಂತ ಶ್ರೇಷ್ಠವಾದ ಮಾರ್ಗ ಇದು. ಅದಕ್ಕಾಗಿ ಈ ದುರ್ಗಾಶಕ್ತಿ, ಅದಕ್ಕೋಸ್ಕರವೇ ಆ ದಿವ್ಯವಾದ ಶಕ್ತಿ ಮೊಳಗಬೇಕು, ಆ ದೈವಿಕ ಶಕ್ತಿ ಪ್ರಪಂಚಕ್ಕೆ ಬೆಳಕಾಗಬೇಕು ಅಂತಲೇ ದುರ್ಗಾ ಸಂಸ್ಥಾನ ಅಂತಕ್ಕಂಥದ್ದನ್ನು ಪ್ರಾರಂಭ ಮಾಡ್ತಿರುವ ಏಕೈಕ ಉದ್ದೇಶ. ಅದೊಂದು ದೇವಸ್ಥಾನ ಅಲ್ಲ, ಅದೊಂದು ಶಕ್ತಿಯ ಕೇಂದ್ರವಾಗತ್ತೆ. ಆಧ್ಯಾತ್ಮಿಕ ಶಕ್ತಿಯನ್ನು ನಮ್ಮ ಜನಕ್ಕೆ ಕೊಡುವುದರ ಜೊತೆಗೆ ಆ ಶಕ್ತಿಯಿಂದ ಕಣ್ಣೀರು ಒರೆಸುವುದರ ಜೊತೆಗೆ ಜಗತ್ತಿಗೆ ಬೆಳಕಾಗಿ ನಿಲ್ಲುವಂಥ ದೇಶ ನಮ್ಮದಾಗತ್ತೆ. ಯಾಕೆಂದರೆ ನಾವು ಹೆಮ್ಮೆಯ ಭಾರತೀಯರು. ಹಾಗಾಗಿಯೇ ಈ ಒಂದು ವಿಶೇಷವಾದಂಥ ದೈವಿಕವಾದಂಥ ನಮಗೆ ಅದನ್ನು ಬಳಸಿಕೊಳ್ಳುವ ಕಲೆ ಗೊತ್ತಿದೆ, ಗೊತ್ತಾಗಬೇಕು. ಭಗವಂತ ಕೇವಲ ಪೂಜಿಸುವ ಮೂರ್ತಿ ಅಲ್ಲ. ನಾನು ಪೂಜೆ ಮಾಡ್ತೀನಿ, ನಿನಗಿಂತ ಚೆನ್ನಾಗಿ ಪೂಜೆ ಮಾಡ್ತೀನಿ, ಆದರೆ ಭಗವಂತ ಬರೀ ಪೂಜೆಗಷ್ಟೇ ಸೀಮಿತ ಅಲ್ಲ, ಅದೊಂದು ಅದಮ್ಯವಾದ ಶಕ್ತಿ. ವಿ ಕ್ಯಾನ್ ಮೇಕ್ ಯೂಸ್ ಆಫ್ ದಟ್ ಇನ್ ಅವರ್ ಡೈಲಿ ಲೈಫ್. ಕಳೆದ 5 ವರ್ಷಗಳಲ್ಲಿ ಈ ಪ್ರಯೋಗವನ್ನು